ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಥರ ಮಸಾಲ ಇಡ್ಲಿ ಮಾಡಿ ನೋಡಿ ಹೇಗಿರುತ್ತೆ, ಸೂಪರಾಗಿರುತ್ತೆ. ಮಕ್ಕಳು ತರಕಾರಿ ಸೊಪ್ಪು ಏನು ತಿನ್ನಲ್ಲ ಅಂತ ಅಂದರೆ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಸೂಪರಾಗಿರುತ್ತೆ. ಮಕ್ಕಳು ಯಾವುದನ್ನು ವೇಸ್ಟ್ ಮಾಡಲ್ಲ, ಎಲ್ಲ ತಿಂದುಬಿಡ್ತಾರೆ. ಇದಕ್ಕೇನು ರೆಡಿ ಇಟ್ಕೋಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ, ಉಪ್ಪು ಮತ್ತು ಒಂದು ಬೌಲಲ್ಲಿ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀವಿ. ಮತ್ತು ಒಂದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಕೊಬ್ಬರಿ ತುರಿದಿಟ್ಕೋಬೇಕು, ಸಬ್ಬೆ ಸೊಪ್ಪು ಹೆಚ್ಚಿಟ್ಕೋಬೇಕು ಸಣ್ಣದಾಗಿ. ಇದಕ್ಕೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಇದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಬೇಕು ನೋಡಿ. ಹಾಕಿ ಇದಕ್ಕೆ ಜೀರಿಗೆ ಹಾಕಬೇಕು ಮತ್ತು ಸಾಸಿವೆ ಹಾಕಬೇಕು, ಕರಿಬೇವು ಹಾಕಬೇಕು. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಈಗ ನಾವು ಒಂದು ಬೌಲು ಇಡ್ಲಿ ರವೆ ತೊಗೊಂಡಿದ್ದೀವಿ. ಮಾಮೂಲಿ ಇಡ್ಲಿ ರವೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಒಂದು ಬೌಲು. ಎಷ್ಟು ಇಡ್ಲಿ ರವೆ ತೊಗೊಂಡಿರ್ತವೋ ಅದೇ ಸಮ ಪ್ರಮಾಣದಲ್ಲಿ ಮೊಸರನ್ನು ತಗೊಂಡಿಟ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡಿದ್ದೀವಿ. ಪಾತ್ರೆಯಲ್ಲಿ ಇಡ್ಲಿ ರವೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ, ಇದಕ್ಕೆ ಮೊಸರು ಹಾಕಬೇಕು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಮೊಸರನ್ನು ನೋಡಿ. ಇವಾಗ ಸ್ವಲ್ಪ ಹಾಕಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ. ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 2 ಗ್ಲಾಸ್ ನೀರು ಇಟ್ಕೊಂಡಿದ್ವಿ. ಇದಕ್ಕೆ ನೀರು ಬೇಕೇ ಬೇಕು ಇದಕ್ಕೆ ಮಿಕ್ಸ್ ಮಾಡೋಕ್ಕೆ. ನೀವು ಇದನ್ನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಮಾಡಿದರೂ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ದಿಢೀರ್ನೆ ಏನು ಗೊತ್ತಾಗಲ್ಲಪ್ಪ ಏನು ಮಾಡೋದು ಅಂತ ಅಂದರೆ ಇದಕ್ಕೆ ಹೀಗೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಈ ಥರ ಮಾಡಿಬಿಟ್ರೆ ಹಾಗೆ ಮಾಡೋಕ್ಕೂ ಬರುತ್ತೆ. ಅದೇನು ನೆನೆಸ್ಬೇಕು ಅಂತ ಏನಿಲ್ಲ, ಒಂದು 10 ನಿಮಿಷ ನೆನೆಬಿಟ್ರೆ ಸಾಕಿದು ನೋಡಿ. ಇದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ವಲ್ಲ, ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಇಡ್ಲಿ ಎಲ್ಲ ಸ್ವಲ್ಪ ನೆನಿಬೇಕಲ್ಲ, ಅದು ಇಡ್ಲಿ ರವೆ ಎಲ್ಲ. ಇದಕ್ಕೆ ಹೆಚ್ಚಿಟ್ಕೊಂಡಿರೋದೆಲ್ಲ ಹಾಕ್ಬಿಡಿ. ಇವಾಗ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಿ, ಇದಕ್ಕೆ ಪಾಲಕ್ ಸೊಪ್ಪು ಅದೆಲ್ಲ ಹಾಕಬೇಡಿ. ಅದನ್ನ ಮೆಂತ್ಯ ಸೊಪ್ಪು ಇದ್ದರೆ ಸ್ವಲ್ಪ ಹಾಕಿದರೆ ಸಾಕು ನೀವು. ನಾವು ಇದಕ್ಕೆ ಸಬ್ಬೆ ಸೊಪ್ಪು ಹಾಕ್ಕೊಂಡಿದ್ದೀವಿ. ಆಮೇಲೆ ಪೇಸ್ಟ್ ಹಾಕ್ಕೊಂಡಿದ್ದೀವಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೋಬೇಕು. ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ, ಒಂದು ಬೌಲ್ ಕ್ಯಾರೆಟ್ ತುರಿದಿಟ್ಕೊಂಡಿದ್ವಿ ನಾವು, ಅದನ್ನ ಹಾಕಬೇಕು. ಕೊಬ್ಬರಿನ ಹಸಿ ಕೊಬ್ಬರಿ ತೊಗೊಂಡಿದ್ವಿ ನಾವು, ಸಣ್ಣಗೆ ತುರಿದಿಟ್ಕೊಂಡಿದ್ದೀವಿ. ಅದನ್ನು ಹಾಕಿ ಅಷ್ಟು ಹಾಕಿ ಮಿಕ್ಸ್ ಮಾಡಿ. ಈ ಥರ ಇನ್ನು ಅರ್ಧ ಗ್ಲಾಸ್ ಇತ್ತಲ್ಲ ಆ ನೀರು ಹಾಕ್ತಿದ್ದೀವಿ. ಇದನ್ನು ಇಡ್ಲಿ ಮಾಡೋ ಅದಕ್ಕೆ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಮಕ್ಕಳು ಊಟ ಮಾಡುವಾಗ ತರಕಾರಿನೆಲ್ಲ ಸೈಡಲ್ಲಿಟ್ಟು ಉಣ್ತಾರಲ್ಲ, ಆಗಲ್ಲ ಇದು. ಈ ಥರ ಎಲ್ಲ ಹಾಕಿ ತರಕಾರಿ ಸೊಪ್ಪು ಎಲ್ಲ ಹಾಕಿಬಿಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಅದು ಆರ್ಸೋಕ್ಕೂ ಬರಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ ಇದು ನೋಡಿ. ಇದನ್ನ ಭಾಳ ಏನು ಬಿಟ್ಟಿಲ್ಲ, ಒಂದು 10 ನಿಮಿಷ ನೆನೆಸೋಕ್ಕೆ ಇಡಿ. ಇದಕ್ಕೆ ಉಪ್ಪು ಹಾಕಬೇಕು, 2 ಸ್ಪೂನ್ ಉಪ್ಪು ಹಾಕಿದ್ದೀವಿ. ಒಂದು ಸ್ವಲ್ಪ ಸೋಡಾ ಹಾಕಿ ಮುಚ್ಚಿಟ್ಕೊಂಬಿಡಿ ನೋಡಿ. ಈ ಥರ ಇಡ್ಲಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಬೆಂದಿದೆ. ಇದಕ್ಕೆ ಸಾಂಬಾರು ಮತ್ತು ಚಟ್ನಿ ಮಾಡ್ಕೊಂಡಿದ್ದೀವಿ ನೋಡಿ. ಏನು ಅಂಟಲ್ಲ, ಕೈಗೆ ಅಂಟಿದರೆ ಬೆಂದಿಲ್ಲ ಅಂತ ಅರ್ಥ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.